ಸುಮಾರು 4.7 ಕೋಟಿ ಅನುದಾನದಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಾಲನೆ. ರಾಯಬಾಗ್ ತಾಲೂಕಿನ ಕುರ್ಚಿ ಮತಕ್ಷೇತ್ರದ ಕಟಕ್ಬಾವಿ, ದೇವಾಪುರಹಟ್ಟಿ, ಕಣದಾಳ್, ಇಟ್ನಾಳ್, ಮುಗುಳ್ಕೋಡ್ ಗ್ರಾಮಗಳಲ್ಲಿ ಸುಮಾರು 5 ಕೋಟಿ ಅನುದಾನದಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಮತಕ್ಷೇತ್ರದ ಕಟಕ್ಬಾವಿ ಗ್ರಾಮದಲ್ಲಿ 75 ಲಕ್ಷ ಅನುದಾನದಡಿ ಕಬಾಡಿಗೆ ತೋಟದಿಂದ ದೇವಾಪುರಹಟ್ಟಿ ಕೂಡುವ ರಸ್ತೆ ಡಾಂಬರೀಕರಣ, ಕಣದಾಳ್ ಗ್ರಾಮದಲ್ಲಿ 18 ಲಕ್ಷ ಅನುದಾನದಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ್ ನಿರ್ಮಾಣ, ಇಟ್ನಾಳ್ ಗ್ರಾಮದಲ್ಲಿ 10 ಲಕ್ಷ ಅನುದಾನದಡಿ ಬಸುಮಾದರ್ ಮನೆಯಿಂದ ಗೋಪಾಲ್ ಮಾಂಗ್ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ, 5 ಲಕ್ಷ ಅನುದಾನದಡಿ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ, 40 ಲಕ್ಷ ಅನುದಾನದಡಿ ಹಿಡ್ಕಲ್ ರಸ್ತೆಯಿಂದ ಮುಗುಳ್ಕೋಡ್ ಅಡ್ಡ ರಸ್ತೆಯವರೆಗೆ ಡಾಂಬರೀಕರಣ ಕಾಮಗಾರಿ, ಮುಗುಳ್ಕೋಡ್ ಪಟ್ಟಣದಲ್ಲಿ 1.5 ಕೋಟಿ ಅನುದಾನದಡಿ ಮುಗುಳ್ಕೋಡ್ ರಬಕವಿ 1 ಕಿಲೋಮೀಟರ್ ರಸ್ತೆ ಸುಧಾರಣೆ, 60 ಲಕ್ಷ ಅನುದಾನದಡಿ ಮುಗುಳ್ಕೋಡ್ ಕಣದಾಳ್ ರಸ್ತೆ ಡಾಂಬರೀಕರಣ, 50 ಲಕ್ಷ ಅನುದಾನದಡಿ ಮುಗುಳ್ಕೋಡ್ ಘಟಪ್ರಭಾ ಎಡದಂಡೆ ಕಾಲುವೆ ನಂಬರ್ 50ರಲ್ಲಿಯ ಹೆಡ್ ಗೇಟ್ಗಳ ದುರಸ್ತಿ, ಇತರೆ ಸುಧಾರಣೆ ಕಾಮಗಾರಿ ಸೇರಿದಂತೆ 61 ಲಕ್ಷ ಅನುದಾನದಡಿ ಹಿಡ್ಕಲ್ ಹತ್ತಿರ ಉತ್ತರ ಶಾಖಾ ಕಾಲುವೆ ನಂಬರ್ 2ರಲ್ಲಿ ಸಿಸಿ ಲೈನಿಂಗ್ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಟಕ್ಬಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ 3 ಕೊಠಡಿಗಳು ಹಾಗೂ ಮುಗುಳ್ಕೋಟ್ ನಾಸಿ ತೋಟದ ಶಾಲಾ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಕಾಮಗಾರಿಗಳನ್ನು ಗುಣಮಟ್ಟ ಹಾಗೂ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಕ್ಕೋಡಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಪಾಟೀಲ್, ಕುರ್ಚಿ ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಫಾಲ್ಗುನಿ, ಮುಗುಳ್ಕೋಡ್ ಪುರಸಭೆ ಸದಸ್ಯ ಪರಗೌಡ ಖೇತ್ಗೌಡರ್, ಸದಾಸಿವ್ ಮಾಂಗ್, ಕುಮಾರ್ ಮಾಂಗ್, ಜಹಾನ್ ಕೆಳಗಡೆ, ಮಲಗೌಡ ಪಾಟೀಲ್, ಬಸು ಜಾಧವ್, ಗಣಪತಿ ಗುಜನಟ್ಟಿ, ಶಂಕರ್ ಪಾಟೀಲ್, ಮಲ್ಲಪ್ಪ ಕಾಂಬ್ಳೆ, ಮುತ್ತಪ್ಪ ಡಾಂಗೆ, ಮಹಾದೇವಪ್ಪ ಚಂಡಿಕೆ, ವರ್ಧಮಾನ್ ಶಿರಹಟ್ಟಿ, ವಿವಿಧ ಗ್ರಾಮಗಳ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೂಡ್ಲೆ ಮಾತಾಡ್ರಿ. ನಮ್ಗೇನು ನೋಡಿದ್ರೆ ಇಲ್ಲಿ ಬೆಳಕಿನವ್ರು ಬಂದರು, ಅವ್ರು ಹೇಳಿ ಮಾತಾಡ್ರಿ ನೋಡ್ತಿದ್ದ ನಾವು. ಹಿಂಸರಿ ಎಲ್ಲಾರು ಹಿಂಸರಿ ಫೋನ್ ಫೋನ್ ಅಂದ್ರೆ ನಾ ಹೇಳೋದು ಮತ್ತೆ ತಪ್ಪು ಇಲ್ಲ